ನಾನು ದಿವ್ಯಾ ಮೇಡಮ್, SMERA ಶಾಲೆಯ ಪ್ರಿನ್ಸಿಪಲ್ ಆಗಿ 20 ವರ್ಷಗಳಿಂದ ಸತತವಾಗಿ 20 ವರ್ಷಗಳಿಂದ ನಾನು ಈ ಶಾಲೆಯಲ್ಲೇ ನನ್ನ ವೃತ್ತಿಯನ್ನು ನಡೆಸ್ತಾ ಇದ್ದೀನಿ. ಬಟ್ ಹಾಗಾಗಿ ನಾನು ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ಯಾವುದೇ ಅಂತಾರಾಷ್ಟ್ರೀಯ ಶಾಲೆಗೆ ಈಕ್ವಲ್ ಆದ ಎಜುಕೇಷನ್ನು ನಮ್ಮ ಶಾಲೆಯಲ್ಲಿದೆ. ಅದನ್ನು ನಾನು ಪ್ರೌಡಿಂದ ಹೇಳ್ತೀನಿ. ಯಾಕೆ ಅಂದರೆ, ಇವತ್ತು ಮಕ್ಕಳಿಗೆ ನಾವು ಕೊಡ್ತಾ ಇರೋ ಶಿಕ್ಷಣ ಬರೀ ಮೆದುಳಿಗೆ ಮಾತ್ರ ಅಲ್ಲ, ಫಸ್ಟು ಕೊಡ್ತಾ ಇರೋ ಶಿಕ್ಷಣ ಹೃದಯಕ್ಕೆ ಕೊಡೋ ಶಿಕ್ಷಣ ಅಂದರೆ ಮೌಲ್ಯಾಧಾರಿತವಾಗಿ ಕೊಡುವಂಥ ಶಿಕ್ಷಣ. ಮೆದುಳಿಗೆ ಕೊಡುವಂಥ ಶಿಕ್ಷಣ ಓದು ಬರಹ ಬರಲಿಲ್ಲ ಅಂದರೂ ಮನುಷ್ಯ ಇವತ್ತು ಹೃದಯಕ್ಕೆ ಸಿಕ್ಕಿರುವಂಥ ಶಿಕ್ಷಣದಿಂದ, ಮೌಲ್ಯದಿಂದ ಆ ಮನುಷ್ಯ ಏನು ಬೇಕಾದರೂ ಜೀವನನ ಇವತ್ತು ಸಾಧಿಸಬಲ್ಲ. ಅಂತಹ ಮೌಲ್ಯನ ಆಧರಿಸಿಕೊಂಡು ನಮ್ಮಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಆತ್ಮವಿಶ್ವಾಸ ಬೇಕು, ನಾಲೆಡ್ಜ್ ಬೇಕು. ಆ ನಾಲೆಡ್ಜ್ ಯಾವುದರಿಂದ ಸಿಗುತ್ತೆ? ಬರೀ ಓದಿದ್ರಿಂದ ಮಾತ್ರನೇ ಸಿಗಲ್ಲ. ಹೊರಗಡೆ ಮಕ್ಕಳಿಗೆ ನಾವು ಒಂದು ಮಾರ್ಗದರ್ಶನ ಕೊಡ್ತಾ, ಮಾರಲ್ ಸ್ಟೋರಿ ಹೇಳ್ತಾ, ಯಾವ್ಯಾವುದರಲ್ಲಿ ಏನೇನಿದೆ ಅನ್ನೋದನ್ನು ಮಕ್ಕಳಿಗೆ ತೋರಿಸ್ಕೊಡ್ಬೇಕು ಇವತ್ತು. ಬಟ್ ಅಂಥ ಒಂದು ಶಿಕ್ಷಣ ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವತ್ತು ನಮ್ಮ ಪೋಷಕರಿಗೆ ಗೊತ್ತಿದೆ. ಇವತ್ತು ನನಗಿಂತ ಜಾಸ್ತಿ ನಮ್ಮ ಪೋಷಕರು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ತುಂಬ ಖುಷಿ ಪಡ್ತಾರೆ. ಯಾಕಂದರೆ ನಮ್ಮ ಮಗು ನಿಮ್ಮ ಶಾಲೆಯಲ್ಲಿ ಓದ್ತು ಮ್ಯಾಮ್, SMERAಸಲ್ಲಿ ಓದಿದ ಮಗು. ಇವತ್ತು ನನ್ನ ಮಗ ಔಟ್ ಆಫ್ ಅಲ್ಲಿ ಇದ್ದಾನೆ, ಇಂಜಿನಿಯರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಎಲ್ಲ ಮಾಧ್ಯಮದಲ್ಲೂ ಇದ್ದಾರೆ. ಇವತ್ತು ಎಲ್ಲ ಪೋಷಕರು ಬಂದು ಎಷ್ಟು ಖುಷಿಯಿಂದ ಹೇಳ್ಕೊಳ್ತಾರೆ ಅಂದರೆ, ಇಷ್ಟು ಖುಷಿ ಇವತ್ತು ಪೋಷಕರ ಮನಸ್ಸಿನಲ್ಲಿ ಮೂಡಿದೆ ಅಂದರೆ ಅದು SMERA ಎಲ್ಲ ಶಿಕ್ಷಕರ ಒಂದು ಸಹಮತದಿಂದ. ಯಾಕಂದರೆ ಈ ಶಾಲೆಯಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಏನೇ ಆಗಿರ್ಬೋದು, ಮಗುಗೆ, ಟೀಚರ್ಸ್ಗೆ, ಯಾರಿಗೇ ಆಗಲಿ ಇಮ್ಮಿಡಿಯೇಟಾಗಿ ಒದಗಿಸ್ಕೊಡ್ತಾ ಇದೆ ಮ್ಯಾನೇಜ್ಮೆಂಟು. ಮತ್ತು ನಮ್ಮಲ್ಲಿರುವಂಥ ಶಿಕ್ಷಕರು ಬರೀ ಈ ಒಂದು ಸಂಸ್ಥೆ ಅಲ್ಲ, ಇದು ಒಂದು ಪರಿವಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಪರಿವಾರದಲ್ಲಿರುವಂಥ ಎಲ್ಲ ಶಿಕ್ಷಕ ವರ್ಗದವರು ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು ದಿವ್ಯಾ ಮೇಡಮ್ ಏನು ಆಸೆ ಇಟ್ಕೊಂಡಿದ್ದಾರೆ. ದಿವ್ಯಾ ಮ್ಯಾಮ್ ಪ್ರಕಾರ ಆಚೆಯವ್ರು ಯಾರು ಏನೇ ಅನ್ನಲಿ, ನಾವು ದಿವ್ಯಾ ಮ್ಯಾಮ್ ಖುಷಿ, ಅವರ ಆಸೆನ, ಅವರು ಇಟ್ಕೊಂಡಿರೋ ಗುರಿನ ನೆರವೇರಿಸಬೇಕು. ಇದೊಂದೇ ನಮ್ಮ ಎಲ್ಲ ಶಿಕ್ಷಕರ ಧ್ಯೇಯ ಉದ್ದೇಶಗಳು. ಹಾಗಾಗಿ ಇವತ್ತು ಪ್ರತಿಯೊಂದು ಮಗುನಲ್ಲೂ ಶಿಕ್ಷಣ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಇವತ್ತು ಮಗುಗೆ ಮೌಲ್ಯ ಅಂದರೆ, ನಾವು ಹೇಳ್ತೀವಿ ಮೌಲ್ಯ ಅಂದ್ರೆ ಏನು, ಯಾವುದೋ ಒಂದು ವಸ್ತು ತಗೋತೀವಿ, ಇದಕ್ಕೆ ಬೆಲೆ ಎಷ್ಟು ಅಂತ ಕೇಳ್ತೀವಿ. ಆದರೆ ಮನುಷ್ಯನಲ್ಲಿರೋ ಬೆಲೆ ಏನಪ್ಪ ಅಂದರೆ, ಮನುಷ್ಯನಿಗೆ ನಾವು ತಂದೆ ತಾಯಿ ಏನು, ಕುಟುಂಬ ಏನು, ರಾಜ್ಯ ಏನು, ಪ್ರತಿಯೊಂದು ಒಂದು ಒಳ್ಳೆ ಪ್ರಜೆಯನ್ನಾಗಿ ಬೆಳೆಸ್ತೀವಲ್ಲ, ಆಗ ಆ ಮನುಷ್ಯನ ವ್ಯಾಲ್ಯೂ ಏನು ಅಂದರೆ, ಅಯ್ಯೋ ಆ ಮನುಷ್ಯನ ತೂಕ ಎಷ್ಟು ಗೊತ್ತಾ ಅಂತ ಕೇಳ್ತೀರಲ್ವಾ. ಬಟ್ ಅಂತಹ ತೂಕದ ಮನುಷ್ಯರನ್ನಾಗಿ ಈ SMERA ಶಾಲೆ ಇವತ್ತು ತಯಾರಿಸಿ ಆಚೆ ಕಳಿಸ್ತಾ ಇದೆ. ಇದು ಒಂದು ಕಾರ್ಖಾನೆ, ಸಮಾಜಕ್ಕೆ ಒಂದು ಒಳ್ಳೆಯ ಪ್ರತಿಷ್ಠಿತ ವ್ಯಕ್ತಿಯನ್ನು ತಯಾರು ಮಾಡುವಂಥ ಕಾರ್ಖಾನೆ ಇವತ್ತು SMERA ಶಾಲೆ. ಇಂಥ SMERA ಶಾಲೆಯಲ್ಲಿ ಓದ್ತಾ ಇರೋ ನನ್ನ ಮಕ್ಕಳು ಇವತ್ತು ಅದೃಷ್ಟಶಾಲಿಗಳು. ಬಟ್ ನನ್ನ ಪೋಷಕರು ಅಷ್ಟೇ, ನನಗೆ ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ. ಪೋಷಕರು ಯಾವುದಕ್ಕೆ ಆಗಲಿ, ಇವತ್ತೊಂದು ಸಮಯಕ್ಕೆ ಸರಿಯಾಗಿ ಮಕ್ಕಳನ್ನ ಕಳಿಸೋದಾಗಲಿ, ಬೇಕು ಬೇಡಗಳನ್ನು ತಂದುಕೊಡೋದಾಗಲಿ, ಯಾವುದರಲ್ಲೇ ಆಗಲಿ, ಒಂದು ಫೀಸಲ್ಲಾಗಲಿ, ಮೊದಲಿಗೆಲ್ಲ ತುಂಬ ಕಷ್ಟ ಇತ್ತು. ಫೀಸ್ಗಳು ಪೇರೆಂಟ್ಸ್ಗಳು ಕಟ್ಟಬೇಕು. ಯಾರು ನಮ್ಮಲ್ಲಿರೋ ಬಡವರು ಪೇರೆಂಟ್ಸ್ ಅಲ್ಲ, ಎಲ್ಲ ಪೇರೆಂಟ್ಸ್ಗಳು ಶ್ರೀಮಂತರೇ. ಅವ್ರಿಗೆ ಅವರ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಆಗದೇ ಇರುವಂಥ ಬಡವರಲ್ಲ. ಬಟ್ ಎಲ್ಲರಲ್ಲೂ ಇದೆ. ಎಲ್ಲರೂ ಆ ತಕ್ಷಣಕ್ಕೆ ಯಾವ ಸಮಯಕ್ಕೆ ಕರೆಕ್ಟಾಗಿ ಫೀಸ್ ಕಟ್ಟಬೇಕು, ಯಾವ ಸಮಯಕ್ಕೆ ಮಗುಗೆ ಏನು ಕೊಡಬೇಕು, ಪ್ರತಿಯೊಂದು ಕೊಟ್ಟು ಪಾಲಿಸ್ಕೊಂಡು ಬಂದಿರೋದ್ರಿಂದ, ಅವರ ಸಹಕಾರ ಇರೋದ್ರಿಂದ ಇವತ್ತು ಶಾಲೆ 100% ರಿಸಲ್ಟ್ ತಗೊಳ್ಳೋದಕ್ಕೆ, ಸತತವಾಗಿ 100% ರಿಸಲ್ಟ್ ತಗೊಳ್ಳೋದಕ್ಕೆ ಇವತ್ತು ಅವಕಾಶ ಆಗ್ತಾ ಇದೆ. ಇದಕ್ಕೆ ನನ್ನ ಬಾಂಧವರಂತೆ ಇರುವಂಥ ನನ್ನ ಪೋಷಕರು ಮುಖ್ಯ ಕಾರಣವಾಗಿದ್ದಾರೆ. ಹಾಗೆ ನನ್ನ ಶಿಕ್ಷಕೇತರು ಇಬ್ಬರೂ ಸಹ ನನಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದರಿಂದ ನಮ್ಮ ಮಕ್ಕಳು ಕೂಡ ಇವತ್ತು ಸ್ಪಂದಿಸ್ತಾ ಇದ್ದಾರೆ. ಯಾಕಂದರೆ ಬಿಫೋರ್ ಲಾಕ್ಡೌನ್ ಮುಂಚೆ ಮಕ್ಕಳು ಹೇಗಿದ್ರು, ಲಾಕ್ಡೌನ್ ಆದಮೇಲೆ ಏನಾಗಿದ್ದಾರೆ ಎಲ್ರಿಗೂ ಗೊತ್ತಿದೆ ಇವತ್ತು ಸಮಾಜದಲ್ಲಿ. ಬಟ್ ಅಂಥವು ಮಕ್ಕಳನ್ನು ಮತ್ತೆ ನಾವು ನಮ್ಮ ಕಡೆ ಸೆಳೆದಿದ್ದೀವಿ ಅಂದರೆ, ಆಕ್ಟಿವಿಟೀಸ್ ಪ್ರಕಾರ ಅವ್ರಿಗೆ ಈವೆಂಟ್ಸ್ ಕೊಡೋದು, ಆಕ್ಟಿವಿಟೀಸ್ ಕೊಡೋದು, ಆಟಗಳನ್ನು ಕೊಡೋದು, ಮೋಟಿವೇಶನ್ಗಳನ್ನ ಕೊಡೋದು, ಈ ಎಲ್ಲ ಕಾರ್ಯಕ್ರಮದಿಂದ ಮತ್ತೆ ಮಕ್ಕಳನ್ನ ನಾವು ಮತ್ತೆ ಯಥಾಸ್ಥಿತಿಗೆ ಹಿಡಿದಿಟ್ಕೊಂಡಿದ್ದೀವಿ. ಅಲ್ಲಿಗೆ ಮಗುಗೇನು ಫಸ್ಟ್ ನಾವು ಹೇಳ್ಕೊಡೋದು, ನಿಮ್ಮ ತಂದೆನೇ ಹೀರೋ, ನಿಮ್ಮ ತಾಯಿನೇ ದೇವರು, ಫಸ್ಟು ನಿಮ್ಮ ತಂದೆ ತಾಯಿಗೆ ಗೌರವಿಸಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ಪೋಷಕರು ಸಹ ನಮ್ಮ ಮಗು ಓದೋ ಶಾಲೆ ಪ್ರೌಡ್, ವಿ ಆರ್ ಪ್ರೌಡ್, ನಾವೇ ಪ್ರೌಡು. ನಮ್ಮ ಮಗು ಓದೋ ಶಾಲೆ ಚೆನ್ನಾಗಿದೆ, ನಮ್ಮ ಮಕ್ಕಳಿಗೆ ಹೇಳ್ಕೊಡೋ ಟೀಚರ್ಸ್ಗಳು ಚೆನ್ನಾಗಿದ್ದಾರೆ ಅಂತ ಅವರು ಮಕ್ಕಳನ್ನಲ್ಲಿ ಹುರಿದುಂಬಿಸ್ಬೇಕು. ಮಕ್ಕಳಲ್ಲಿ ಒಳ್ಳೆಯ ಭಾವನೆಗಳನ್ನು ನಮ್ಮ ಪೋಷಕರು ತುಂಬಬೇಕು. ಹಾಗೆ ಏನಪ್ಪ ಅಂದರೆ, ನಮ್ಮ ಪೋಷಕರು ಮಾಡೋದು ಒಂದು ತಪ್ಪು ಅಂದರೆ, ಯಾರೋ ಹೇಳ್ತಾರೆ, ಯಾರ್ದೋ ಮಾತಿಗೆ ಬೆಲೆ ಕೊಡೋದು, ಇದು ಯಾವತ್ತೂ ಮಾಡಬಾರ್ದು. ನಾವು ನಮ್ಮ ಮಗು ಏನು, ನಮ್ಮ ಮಗುಗೆ ಏನು ಬೇಕು, ಎಂಥ ಶಾಲೆನ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಆ ಶಾಲೆಯಲ್ಲಿ ನಮ್ಮ ಮಗುಗೆ ಬೇಕಾಗಿರೋದು ಇದೆಯಾ ಇಲ್ವಾ ಕೇಳಿ ನೋಡಬೇಕು.
ಅದನ್ನು ಪೋಷಕರು ನಿರ್ಧರಿಸಬೇಕು. ಯಾವುದೋ ಒಂದು ಟೀಚರ್ ಹೇಳ್ತಾರೆ, ಯಾರೋ ಒಬ್ಬರು ಅಕ್ಕಪಕ್ಕದವ್ರು ಹೇಳ್ತಾರೆ, ಯಾರೋ ಇನ್ನೊಂದು ಪೇರೆಂಟ್ ಹೇಳ್ತಾರೆ, ಅದಕ್ಕೆಲ್ಲ ಪೇರೆಂಟ್ಸ್ಗಳು ಕಿವಿ ಕೊಡ್ದಿರಾ ತಾವೇ ಕೂಲಂಕುಷವಾಗಿ ಬಂದು ನಿಮ್ಮ ಮಗುಗೆ ಏನಿದೆ ಏನಿಲ್ಲ, ಏನು ಬೇಕು ಏನು ಬೇಡ, ಇದನ್ನು ಶಾಲೆಯಲ್ಲಿ ಖುದ್ದಾಗಿ ನೀವು ಪರೀಕ್ಷಿಸ್ಕೊಳ್ಬೇಕು, ಮಾತಾಡಬೇಕು ಆಫೀಸಲ್ಲಿ. ಆಗ ನಿಮ್ಮ ಮಗುನ ನೀವು ಒಂದು ಉತ್ತುಂಗತ ಮಟ್ಟಕ್ಕೆ ತರಬಹುದು. ಇದು ಪೋಷಕರ ಆದ್ಯ ಕರ್ತವ್ಯ. ಪೋಷಕರು ಮತ್ತು ಶಿಕ್ಷಕರು ಇಬ್ಬರೂ ಸೇರಿದಾಗ ಒಂದು ಮಗು ಸರ್ವತೋಮುಖ ಸುಧಾರಣೆ ಕಾಣುತ್ತೆ. ಯಾಕಂದರೆ ನಾವು ಮಾತಾಡ್ಬೇಕಾದ್ರೂ ನಾವು 2 ತುಟಿ ಹಳ್ಳಾಡಬೇಕು. ಇಲ್ಲ ಅಂದರೆ 2 ಸೇರ್ದಿರ ನಮ್ಮಲ್ಲೆಲ್ಲೂ ಸೌಂಡ್ ಬರೋಕ್ಕೆ ಸಾಧ್ಯನೇ ಇಲ್ಲ. ನೆಲದಲ್ಲೂ ಸೌಂಡ್ ತರ್ಬೋದು, ವಸ್ತುನಲ್ಲೂ ಸೌಂಡ್ ತರ್ಬೋದು, ಆದರೆ ಅದಕ್ಕೆ ಇನ್ನೊಂದು ಪ್ರತಿಯಾಗಿ ಒಂದು ವಸ್ತು ಇದ್ದರೆ ಮಾತ್ರ ಸೌಂಡ್. ಹಾಗೆ ಇಲ್ಲೂ ಕೂಡ ನಮಗೆ ಶಿಕ್ಷಕರ ಜೊತೆಗೆ ಪೋಷಕರು ನೀವಿಬ್ಬರು ಸಮನಾಗಿ ನಮಗೆ ಕೋಆಪ್ರೇಷನ್ ಕೊಟ್ಟರೆ ನಮ್ಮ ಶಾಲೆಯಲ್ಲಿ ಓದೋ ಮಗು ಇವತ್ತು ಉತ್ತುಂಗಕ್ಕೆ ಬಂದಿದೆ. ಇವತ್ತು ಎಲ್ಲ ಮಾಧ್ಯಮದಲ್ಲೂ ಇದ್ದಾರೆ. ಇವತ್ತು ಎಲ್ಲ ಕಡೆ ನಾನು ತುಂಬ ಖುಷಿಯಿಂದ ಹೇಳ್ತೀನಿ, ಎಲ್ಲೋದ್ರೂ ಮ್ಯಾಮ್ ನಾನು ನಿಮ್ಮ ಸ್ಟೂಡೆಂಟು ಅಂತಾರೆ, ನಾನೇ ಅವ್ರನ್ನ ಮರ್ತಿರ್ತೀನಿ. ನಾನು ಇದ್ದಾಗೆ ಇದ್ದೀನಿ ಅನ್ನೋ ಗೊತ್ತಿಲ್ಲ, ಎಲ್ಲ ಮಕ್ಕಳು ಗುರುತಿಸಿ ಮಾತಾಡ್ತಾರೆ, ಬಟ್ ನಾನು ಮಕ್ಕಳನ್ನ ಮರ್ತಿರ್ತೀನಿ. ಮಗು ನೀನು ಯಾವ ಬ್ಯಾಚು, ಏನು ಮಾಡ್ತಾ ಇದೀಯಾ ಅಂತ ನಾನು ಕೇಳ್ತೀನಿ. ಆ ಮಟ್ಟದಲ್ಲಿ ಇವತ್ತು ನನ್ನ ಮಕ್ಕಳು ಎಲ್ಲಿ ಹೋದರೂ ಇವತ್ತು ಗುರುತಿಸ್ತಿದ್ದಾರೆ. ಎಲ್ಲ ಮಾಧ್ಯಮದಲ್ಲೂ ನಂಗೆ ಅವರಿಂದ ಸಹಕಾರಗಳು ಸಿಗ್ತಾ ಇದೆ. ನಮ್ಮ ಪೋಷಕರು, ಹಳೆ ಪೋಷಕರು ಎಲ್ಲರೂ ಮ್ಯಾಮ್ ನಮ್ಮ ಮಗು ಓದಿ ಶಾಲೆಯಲ್ಲೇ ನಾವು ಪಕ್ಕದವ್ರನ್ನ ಕರ್ಕೊಂಡು ಬಂದೋ, ನಮ್ಮ ರಿಲೇಷನ್ ಕರ್ಕೊಂಡು ಬಂದೋ ಅಂತಾರೆ. ಬಟ್ ನಾನು ಇವತ್ತು ಅಂಥ ಎಲ್ಲ ಪೋಷಕರಿಗೂ ಋಣಿಯಾಗಿದ್ದೀನಿ. ನಾನು ಆ ಶಾಲೆಯಲ್ಲಿ ಇದೇ ಎಜುಕೇಷನ್ ನಾನು ಇರೋವರೆಗೂ ನನಗೆ ಬೇಕಾಗಿರೋದು ಇವತ್ತು ಮಕ್ಕಳ ಒಂದು ಏಳಿಗೆಯನ್ನು ನೋಡ್ತಾ ಇದ್ದೀನಿ, ನಮ್ಮ ಪೋಷಕರ ಖುಷಿನ ನೋಡ್ತಾ ಇದ್ದೀನಿ. ಇದು ಸತತವಾಗಿ ಸಿಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶಿವಣ್ಣ. ನಮ್ಮಲ್ಲಿ 2 ವಿದ್ಯಾಸಂಸ್ಥೆಗಳು ಇವೆ. ಒಂದು ಸೆಂಟ್ ಮಿರಾಸ್ ಸ್ಕೂಲು, ಮತ್ತೆ ಒಂದು ಚೋಳೂರುಪಾಳ್ಯದಲ್ಲಿ, ವಿಜಯನಗರ ಚೋಳೂರುಪಾಳ್ಯದಲ್ಲಿ ಶ್ವೇತಾ ಪಬ್ಲಿಕ್ ಸ್ಕೂಲ್ ಅಂತ 2 ಸಂಸ್ಥೆಗಳು ಇವೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಸಿಬ್ಬಂದಿ ವರ್ಗದವರು ಮೂಲಭೂತ ಸೌಕರ್ಯಗಳು, ಇಂಥ ಮೂಲಭೂತ ಸೌಕರ್ಯಗಳು ಬೇಕು ಅಂದಾಗ ಅದೇ ತಕ್ಷಣವೇ ನಾನು ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದಕ್ಕೆ ತಯಾರಾಗಿರ್ತೀನಿ. ಮತ್ತು ನಮ್ಮ ಪೋಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳಿಗೆ ನನ್ನ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಗಳಿಸಿಕೊಟ್ಟಿರುವುದಕ್ಕೆ ನನಗೆ ಬಹಳ ಕೃತಜ್ಞತೆ. Hi, I'm Shilpa from St. Miras Public School. I'm proud to work here as an admin. My thing is our management, Divya ma'am, are providing very good facilities to our staff, students and also to the parents. So far, the academic year our highlighted is holistic education. Stress-free, experiential learning, safe, nourishing, environmental, flexible curriculum. Nourishing 21st century skills, what all the facilities we are giving to the students, to parents also. Children's safe play area, digital classroom, provision teachers, high academic standards, 20:1 teachers, students, ratio, complete CCTV surveillance, eco-friendly campus area, and main thing, transport facilities. Hereafter, I will talk about a well-qualified, experienced faculty, because teachers are the mind readers of students. It leads to achieve good position in the society. So apart from this academic year, we are introducing advanced computers, English speaking skills, public speaking, science lab,
library, handwriting classes, AV rooms, and finally, Eduvate is a smart learning. Thank you. Hello everyone, happy day. I'm associated as a CEO at St. Miras Public School from past 12 years, and my experience here, it's very vast, where we can't explain in words. Because why in the sense, Miras, we strive for a good education of our students to build our future legendary over here. So wherein this academic, we have been associated with as Eduvate, where we are more keen interest to teach innovative methods with innovative pedagogies to the students. So I hope all the parents who are looking for the better future of your child kindly reach us and have a more informations about us. Thank you. Hi, myself Lata. I am working as a faculty of UKG from St. Miras Public School. In higher education, children need a good basic education. They can get from activity-based learning. So that our school is providing for students activity-based learning, means doing by learning method. That method will help them to reach their higher goals easily. Thank you. ನಮಸ್ತೆ, ನನ್ನ ಹೆಸರು ಮಮತಾ ಅಂತ. ಕಳೆದ 10 ವರ್ಷಗಳಿಂದ ನಾನು ಈ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಸಂಪ್ರದಾಯ ಮತ್ತು ಸಂಸ್ಕೃತಿಯ ಜೊತೆಗೆ ಅತ್ಯುತ್ತಮವಾದಂತಹ ಮೌಲ್ಯಗಳನ್ನು ಒಳಗೊಂಡಂತಹ ಶಿಕ್ಷಣವನ್ನು ನಾವು ನೀಡ್ತಾ ಬರ್ತಾ ಇದ್ದೀವಿ. ಮಕ್ಕಳಿಗೆ ಶಿಕ್ಷಣ ಅಂದರೆ ಬರೀ ಓದು ಬರಹ ಅಷ್ಟೇ ಅಲ್ಲ, ಅವರ ನಡವಳಿಕೆಯನ್ನು ತಿದ್ದುವುದು ನಮಗೆ ಒಂದು ಚಾಲೆಂಜ್ ಆಗಿರುತ್ತೆ. ನಿಮಗೆ ಗೊತ್ತಿದೆ, ಈಗ ಪ್ರಸ್ತುತ ಪ್ರಪಂಚದಲ್ಲಿ ಮಕ್ಕಳು ಹೇಗೆ ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ, ಅವ್ರ ಸರಿ ತಪ್ಪುಗಳು ಏನು ಅನ್ನೋದನ್ನ ತಿದ್ದಿ ತೀಳೋದಕ್ಕೆ ಯಾವುದಾದ್ರೂ ಒಂದು ಮೂಲ ಬೇಕಾಗುತ್ತೆ. ಅದನ್ನು ನಾವು ನಮ್ಮ ಶಾಲೆಯಲ್ಲಿ ಖಂಡಿತ ಮಾಡ್ತಾ ಇದ್ದೀವಿ, ಇನ್ನು ಮುಂದೆನೂ ಮಾಡ್ತಾ ಇರ್ತೀವಿ. ನಿಮ್ಮ ಮಕ್ಕಳನ್ನು ನಾವು ಧೈರ್ಯವಾಗಿ ನೀವು ನಮ್ಮ ಶಾಲೆಗೆ ದಾಖಲಾತಿಯನ್ನ ಮಾಡಬಹುದು. ಮತ್ತೆ ನಾವು ಇಷ್ಟು ದೀರ್ಘವಾಗಿ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. 10 ವರ್ಷ ಕೆಲಸ ಮಾಡೋದು ಅನ್ನೋದು ಸಾಮಾನ್ಯ ಮಾತಲ್ಲ. 1-2 ವರ್ಷ ಕೆಲಸ ಮಾಡೋದ್ರಲ್ಲಿ ನಾವು ಮತ್ತೆ ಸಂಸ್ಥೆಯನ್ನ ಚೇಂಜ್ ಮಾಡ್ತಾ ಹೋಗುವಂಥದ್ದು ಸಹಜವಾಗಿ ನಿಮ್ಗೆ ಗೊತ್ತಿದೆ. ಆದ್ರೆ ಇಷ್ಟು ಸುದೀರ್ಘ ಮಾಡ್ತೀವಿ ಅಂತ ಅಂದಾಗ ಎಷ್ಟು ಕಂಫರ್ಟಬಲ್ ಫೀಲ್ ಅನ್ನ ನಮಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನಮ್ಮನ್ನ ಒಂದು ಕುಟುಂಬದ ರೀತಿ ಅವರು ಸಲಹಿಸ್ತಾರೆ. ನಮ್ಮ ಕಷ್ಟ ಸುಖ ಮತ್ತೆ ಆಗು ಹೋಗುಗಳ ಬಗ್ಗೆ ಅವರು ಗಮನವನ್ನು ಹರಿಸ್ತಾರೆ. ಮತ್ತೆ ಮಕ್ಕಳಿಗೆ ಏನ್ ಬೇಕು ಬೇಡ ಅನ್ನೋಂಥದ್ದನ್ನ ನಾವು ಕೇಳೋದಕ್ಕೆ ಮುಂಚೆನೆ ಅದನ್ನ ಒದಗಿಸಿ ಕೊಡ್ತಾರೆ. ಅಂದ್ರೆ ಪಾಠ ಪ್ರವಚನಗಳ ಜೊತೆಗೆ ಮಕ್ಕಳಿಗೆ ಕಲಿಕೆಗೆ ಏನ್ ಬೇಕು, ಈಗ AV ರೂಮ್ ಆಗಿರ್ಬೋದು, ಮತ್ತೆ ಸ್ಪೋರ್ಟ್ಸ್ ಆಗಿರ್ಬೋದು, ಲೈಬ್ರರಿ, ಲ್ಯಾಬ್, ಮತ್ತೆ ಸೈನ್ಸ್ ಲ್ಯಾಬ್, ಏನ್ ಬೇಕಿದೆಲ್ಲ ಫೆಸಿಲಿಟಿಗಳನ್ನ ನಮಗೆ ಅತ್ಯುನ್ನತ ಶಾಲೆಗಳ ರೀತಿಯಲ್ಲಿಯೇ ನಮಗೂ ಸಹ ಒದಗಿಸಿಕೊಟ್ಟಿದ್ದಾರೆ. ಅಂತಹ ಶಾಲೆಗಳ ಸಾಲಿನಲ್ಲಿ ನಮ್ಮ ಶಾಲೆನೂ ಸಹ ನಿಲ್ಲುತ್ತೆ ಅಂತ ಹೇಳ್ಬೋದು. Hello everyone, I am Hemant Kumar C from St. Miras Public School. I am working here as social science teacher for high school from past 5 years. Here the management is very dynamic and supportive. Speaking about social science, here the students learn about society and life skills from history, social science, sociology, political science, economics. And here we have adopted the modern methods of teaching like audio visuals and PowerPoint presentation. And also regularly we arrange field visits and industrial visits where students get exposed to reality. And we are very thankful for the St. Miras Public School management. Thank you. ನಮಸ್ತೆ, ನಾನು ಸೆಂಟ್ ಮೀರಾಸ್ ಶಿಕ್ಷಕಿಯಾದ ಸುಜಾತ ಮಾತಾಡ್ತಾ ಇದ್ದೀನಿ. ನನ್ನ ಶಾಲೆ ಬಗ್ಗೆ ಹೇಳಬೇಕು ಅಂದರೆ, ನೀವು ಒಂದು ಸಲ ಪ್ರವೇಶವನ್ನು ಮಾಡಿದರೆ ನಿಮ್ಮ ಮಕ್ಕಳ ಒಂದು ಉಜ್ವಲವಾದ ಭವಿಷ್ಯ ನಾವು ನಿರೂಪಿಸಿಕೊಡ್ತೀವಿ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಯಾಕಂದರೆ ನನ್ನ ಆಡಳಿತ ವರ್ಗ ಎಷ್ಟು ಗುಣಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಒಂದು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ತಂದುಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯ ಪಾತ್ರಧಾರಿಯಾದ ನನ್ನ ಶಾಲೆಯ ಪ್ರಾಂಶುಪಾಲರ ದಿವ್ಯಾ ಮ್ಯಾಮ್. ನಾನು ಅತ್ತಿಮಬ್ಬೆ ಬಗ್ಗೆ ತುಂಬಾ ಓದ್ತೀನಿ. ಆ ಅತ್ತಿಮಬ್ಬೆ ಅಂದ್ರೆ ಇನ್ನೊಂದು ಮುಖವಾಗಿ ಕಾಣೋದೇ ನನಗೆ ನಮ್ಮ ದಿವ್ಯಾ ಮ್ಯಾಮ್. ಯಾಕಂದ್ರೆ ಚಿಂತಾಮಣಿ ಅಂತ ಹೇಳಿದ್ರೆ ಯಾವುದೇ ಒಂದು ದಾನವಾಗಲಿ, ಧರ್ಮವಾಗಲಿ, ಕಲಿಕೆಯ ರೀತಿಯಾಗಲಿ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಆಗೋದಿಲ್ಲ. ನಾನು ಸತತವಾಗಿ 5 ವರ್ಷದಿಂದ ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಅವರು ತಮ್ಮ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಅಂದರೆ, ಅದೇ ರೀತಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದನ್ನ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಒಂದು ಆಡಳಿತ ಮಂಡಳಿಯ ಕೈ ಕೆಳಗೆ ನಾವು ಕೆಲಸ ಮಾಡ್ತಿರೋದು ನಮ್ಮ ಹೆಮ್ಮೆ ಅನ್ನೋ ಒಂದು ಸಂಗತಿನೂ ಸಹ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. Hello, I am Bhuvana from St. Miras Public School, working as a coordinator from the past 5 years. I feel it's my privilege to work in this institution
where our principal, Mrs. Divya Shivanna, and all other managerial persons are very supportive with the guidelines to the teachers as well as to the students. And being a reputed institution, our main motto is to render a high quality educational service to the mankind with all the basic necessities which our institution has to provide to its students. And some of the highlight features which our institution provides are a well qualified and experienced teachers, monthly teacher orientation on the guidelines headed by our principal, well ventilated and spacious classrooms, indoor and outdoor play area for the students, RO purified water facility, hygiene toilets with attendance, well equipped science laboratory, knowledge hub library, ICT computer lab, an activity based fun learning Credo for the kindergarten students, digitalized classrooms with Wi-Fi enabled, dedicated AV room for online activities, dedicated play area for kindergarten students, van facility with CCTV and GPRS surveillance with female attendants, dedicated for observers and supervisors, 24/7 security with CCTV surveillance, safety precaution of road crossing for road crossing students, well qualified counselors for the students, well qualified counselors for the parents as well, co-curricular monthly activities, monthly PTM for parents with guidelines, affordable fee structure to enrich the learning experience. And our institution not only aims at teaching the syllabus but also concentrates at some other unique features like making learning a joyful experience, giving personal attention to each and every kid, periodic evaluation through tests, encouraging them to take part in all other activities, providing with maximum opportunities for the holistic development, inculcating moral and cultural values. Thank you so much. ಎಲ್ಲರಿಗೂ ನಮಸ್ಕಾರ. ನಾನು ಮಾಲಾ ಅಂತ ಸೆಂಟ್ ಮೀರಾಸ್ ಪಬ್ಲಿಕ್ ಶಾಲೆಯಲ್ಲಿ ಸುಮಾರು 4 ವರ್ಷಗಳಿಂದ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು, ನಮ್ಮ ಶಾಲಾ ಶಿಕ್ಷಕರಿಂದ ಇರ್ಬೋದು, ಎಲ್ಲವೂ ಕೂಡ ತುಂಬ ಸಪೋರ್ಟಿಂಗ್ ಆಗಿದೆ. ಅದರಿಂದಾಗಿ ನಾವಿಲ್ಲಿ ನಮ್ಮ ಒಂದು ತನವನ್ನು ಅಂದರೆ ನಾವು ಶಿಕ್ಷಕರಾಗಿ ನಮ್ಮ ವೃತ್ತಿಯನ್ನು ನಿರ್ವಹಿಸೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ಹಾಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಸುಮಾರು ಈ ಶಾಲೆ ಶುರುವಾದಾಗಿನಿಂದ ಹಿಡಿದು ಇಲ್ಲಿಯವರೆಗೆ 100ರಷ್ಟು ಫಲಿತಾಂಶವನ್ನು ಕೊಡ್ತಾ ಬಂದಿದೆ. ಅದೊಂದು ನಮಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಹಾಗೆ ಎಲ್ಲ ಬಡ ವಿದ್ಯಾರ್ಥಿಗಳಿಗಿರ್ಬೋದು ಮತ್ತು ಅತಿ ಕಡಿಮೆ ಫಲಿತಾಂಶವನ್ನು ಕೊಡುವಂಥ ಮಕ್ಕಳಿಗೂ ಕೂಡ ನಾವು ತುಂಬ ಸಪೋರ್ಟಿವ್ ಆಗಿ ಅವರಿಗೆ ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ನೀಡ್ಕೊಳ್ತಾ ಬಂದಿದ್ದು, ಅವರಿಗೂ ಕೂಡ ಏನಾದರೂ ಲೈಫಲ್ಲಿ ಅಚೀವ್ ಮಾಡುವಂತಹ ಗುರಿಯನ್ನು ಅವರ ಮನಸ್ಸಿನಲ್ಲಿ ಹುಟ್ಟಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಈ ಮ್ಯಾನೇಜ್ಮೆಂಟು ಕೂಡ ತುಂಬ ಎಲ್ಲ ಶಿಕ್ಷಕರಿಗೂ ತುಂಬ ಸಪೋರ್ಟಿವ್ ಆಗಿದೆ. ಈ ಒಂದು ಏನು ಸಂಸ್ಥೆ ಏನಿದೆ ಸೆಂಟ್ ಮೀರಾಸ್ ಪಬ್ಲಿಕ್ ಶಾಲೆ ಸಂಸ್ಥೆ, ಈ ಶಾಲೆಯನ್ನು ನಡೆಸ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಅದನ್ನು ನಾವು ತುಂಬ ನೀಟಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಭರವಸೆಯನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. Hi, hello, I'm Bhagya from St. Mary's Public School. I'm working from 4 years. I'm very happy to work here. Our management aim is to provide us good and well education for the students. We are leading with Credo. It is a fun learning and activity base. And here the teachers are well cooperate and concentrate with each and every child so that they can concentrate in their studies and gain good marks. Thank you. Hello everyone, myself Chetan. I am working as a computer faculty from past 3 years and I am very happy to serve my designation at this school, and our management has given a good opportunity to work here, and we are providing many more facilities like AV room and computer lab. So I am working as instructor in the computer lab. So I am very happy to serve here. Thank you. Hi everyone, my name is D.G. Venugopala. I am working as a maths teacher. I have been working here for the past 4 years. So I am really proud to be part of this institute. So I believe good education is the basis for good future. For this, there are 2 objectives. One is comprehensive development of each children. Second point is we are using very simple method, effective and entertaining way
to help our student to realize their true real potential. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ GM ಅಂತೇಳಿ. ನಾನು ಒಂದು ನಮ್ಮ ಸೆಂಟ್ ಮಿರಾಸ್ ಶಾಲೆಯಲ್ಲಿ ಸುಮಾರು 10 ವರ್ಷಗಳಿಂದ ದೈಹಿಕ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಹಪಾಠಿ ಚಟುವಟಿಕೆಗಳಾದ ಈ ಡ್ಯಾನ್ಸ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಯೋಗ ಆಗಿರ್ಬೋದು, ಹೀಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಈಗ ಹಲವಾರು ಕವನಗಳನ್ನು ಬರೆಯೋದಾಗಿರ್ಬೋದು, ಕಥೆ ಹೇಳೋದಂತಾಗಿರ್ಬೋದು, ಆಶುಭಾಷಣ ಸ್ಪರ್ಧೆ ಆಗಿರ್ಬೋದು, ಇದಕ್ಕೆಲ್ಲ ತುಂಬಾ ಒತ್ತು ಕೊಟ್ಟು ಮಕ್ಕಳನ್ನ ನಾವು ಅವರವರ ಆಸಕ್ತಿಗೆ ಅನುಗುಣವಾಗಿ ನಾವು ಅವ್ರಿಗೆ ಯಾವ್ದಾದ್ರು ತುಂಬ ಇಂಟ್ರೆಸ್ಟ್ ಮಕ್ಕಳನ್ನ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಮಕ್ಕಳನ್ನ ಓದಿನ ಜೊತೆಗೆ ಇದನ್ನು ಸಹ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಶಾಲೆಯಲ್ಲಿ ಅಂತರ್ಶಾಲಾ ಕ್ರೀಡಾಕೂಟವನ್ನು ಸಹ ಏರ್ಪಡಿಸ್ತಾ ಇರ್ತೀವಿ. ಜೊತೆಗೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿರ್ಬೋದು. ಹೀಗೆ ನಾವು ಸುಮಾರು ಕಾಂಪಿಟೇಷನ್ಗಳನ್ನ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ತೀವಿ. ಅದಾಗಿ ಮತ್ತೆ ಅದಷ್ಟೇ ಅಲ್ಲದೆ ಕತೆ ಬರೆಯೋದಾಗಿರ್ಬೋದು, ಕವನಗಳನ್ನ ಬರೆಯೋದಾಗಿರ್ಬೋದು, ಆಶುಭಾಷಣ ಸ್ಪರ್ಧೆ ಆಗಿರ್ಬೋದು, ಡಿಬೇಟ್, ಈ ಥರ ಸುಮಾರು ಇದನ್ನು ಕಾರ್ಯಕ್ರಮಗಳನ್ನ ನಮ್ಮಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರೊಂದು ತುಂಬ ಪ್ರೋತ್ಸಾಹವನ್ನು ಕೊಟ್ಟು ಸಹಕರಿಸ್ತಿದ್ದಾರೆ. ಸೊ ಎಲ್ರಿಗೂ ತಮ್ಮ ಧನ್ಯವಾದಗಳು. ಥ್ಯಾಂಕ್ ಯು. ಕನ್ನಡ ನಮ್ಮ ಮಾತೃಭಾಷೆ. ನಾನು ಯಾವಾಗಲೂ ಕನ್ನಡನ ಕರೆದ್ರೆ ಅಥವಾ ನಾನು ನೆನೆಸ್ಕೊಂಡ್ರೆ ನನ್ನ ಅಮ್ಮನನ್ನೇ ಕರೆದೇನೋ ಅನ್ನಷ್ಟು ನನಗೆ ಖುಷಿ ಆಗುತ್ತೆ. ಕನ್ನಡ ಬರೀ 3 ಅಕ್ಷರದ ಪದ ಅಷ್ಟೇ, ಆದರೆ ಅದರಲ್ಲಿ ತಿಳ್ಕೋಬೇಕಾಗಿರುವಂಥದ್ದು ತುಂಬಾನೇ ಇದೆ. ಎಲ್ಲರೂ ಹೇಳ್ತಾರೆ ಕನ್ನಡ ಅನ್ನೋದು ತುಂಬಾ ಕಷ್ಟ, ಬರೆಯೋಕ್ಕಾಗಲ್ಲ, ಓದೋಕ್ಕಾಗಲ್ಲ ಅಂತ. ಆದರೆ ಅದನ್ನ ಸುಲಭ ಮಾಡಿಕೊಟ್ಟಿರೋದು ನಮ್ಮ ಸೆಂಟ್ ಮೀರಾಸ್ ಶಾಲೆಯವರು. ಪ್ರತಿಯೊಂದು ಫೆಸಿಲಿಟೀಸ್ನು ಪ್ರೊವೈಡ್ ಮಾಡ್ತಾರೆ. ನಾನು ಬಂದು ಬರೀ 2 ವರ್ಷ ಆಗಿದೆ ಅಷ್ಟೇ ಈ ಶಾಲೆಯಲ್ಲಿ. ನನಗೆ ಮುಂಚೆ ಕನ್ನಡದಲ್ಲಿ ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಸ್ವಲ್ಪ ಕನ್ಫ್ಯೂಷನ್ಸ್ಗಳಿತ್ತು. ಹಾಗೆ ನನಗೆ ಹಳೆ ಕನ್ನಡ ಓದೋದಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಆದರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನಿಧಾನವಾಗಿ ಅರ್ಥ ಮಾಡಿಸಿದರೆ ಅದನ್ನು ನಾನು ಒಂದೇ ವರ್ಷದಲ್ಲಿ ಅಂದರೆ 9th ಸ್ಟ್ಯಾಂಡರ್ಡಲ್ಲೇ ನಾನು ಎಲ್ಲ ಸಮಾಸ ಆಗಿರಲಿ, ಸಂಧಿನಾಗಿರಲಿ ಕಲ್ತ್ಕೊಂಡಿದ್ದೀನಿ. ಹಳೆ ಕನ್ನಡ ಕೂಡ ನಾನೀಗ ಕಂಟಿನ್ಯೂಸ್ ಆಗಿ ಓದೋದನ್ನ ಕಲ್ತಿದ್ದೀನಿ. ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ, ನಮಗೆ ಟೆಕ್ಸ್ಟ್ ಬುಕ್ಕಿಂದ ಪಾಠನ ಮಾಡಿ AV ರೂಮ್ಗೆ ಕರ್ಕೊಂಡ್ಬರ್ತಾರೆ. AV ರೂಮಲ್ಲಿ ಆ ಲೆಸನ್ಗಳ ವಿಡಿಯೋನ ಹಾಕಿ ನಮಗೆ ಅರ್ಥ ಮಾಡಿಸ್ತಾರೆ. ಲೈಬ್ರರಿಗೆ ಕರ್ಕೊಂಡು ಹೋಗ್ತಾರೆ. ಲೈಬ್ರರಿಲಿ ಎಲ್ಲ ಥರದ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾರೆ. ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಕನ್ನಡ ಬಗ್ಗೆ ಎಲ್ಲ ಥರದ ಪೇಪರ್ಸ್, ಓಲ್ಡ್ ಪೇಪರ್ಸ್ ಆಗಿರ್ಬೋದು, ಎಲ್ಲನೂ ಸಾಲ್ವ್ ಮಾಡಿಸ್ತಾರೆ. ಆದ್ದರಿಂದ ನಮಗೆ ಹೇಗೆ ಬರ್ಬೋದು, ಪ್ಯಾಟರ್ನ್ ಹೇಗೆ ಬರ್ಬೋದು ಅನ್ನೋದನ್ನ ನಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ತಾರೆ. ಕನ್ನಡ ಎಲ್ಲರೂ ಕಷ್ಟ, ಸ್ಕೋರ್ ಮಾಡೋಕ್ಕಾಗಲ್ಲ ಹಾಗೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವು ಇಷ್ಟಪಟ್ಟು ಮಾಡಿದ್ರೆ ಎಲ್ಲಾನು ಸುಲಭ ಆಗುತ್ತೆ. ಹಾಗೇನೆ ನಮ್ಗೆಲ್ಲ ಫೆಸಿಲಿಟೀಸ್ ಮುಂದೆ ಇದೆ, ಹಾಗಾಗಿ ನಾವು ಚೆನ್ನಾಗಿ ತೆಗಿಬೋದು. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ಮ ಸೀನಿಯರ್ ಒಬ್ಬರೇನೆ ಆಲ್ರೆಡಿ ಅವರು ಔಟ್ ಆಫ್ ಔಟ್ನ ತೆಗೆದು ಕನ್ನಡ ಕಷ್ಟ ಅಲ್ಲ, ಸುಲಭ ಅಂತ ಪ್ರೂವ್ ಮಾಡಿದ್ದಾರೆ. ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಈಸಿ ಹಾಗೂ ನಾವು ಔಟ್ ಆಫ್ ಔಟ್ ತೆಗಿತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪೋಷಕರಿಗೂ ಆಸೆ ಇರುತ್ತೆ, ನಮ್ಮ ಮಕ್ಕಳು ಔಟ್ ಆಫ್ ಔಟ್ ತೆಗಿಬೇಕು, ಎಲ್ಲದನ್ನು ಚೆನ್ನಾಗಿ ಓದಬೇಕು, ಅವ್ರ ಟ್ಯಾಲೆಂಟ್ಸ್ಗಳನ್ನ ಗುರುತಿಸ್ಬೇಕು ಅಂತ. ಅದನ್ನೆಲ್ಲ ನಾವು ಮಾತ್ರ ನಮ್ಮ ಶಾಲೆಯಲ್ಲಿ ಇದು ಅನುಭವಿಸಿದ್ರೆ ಸಾಕ? ಇಲ್ಲ ಅಲ್ವಾ? ನಿಮ್ಮ ಮಕ್ಕಳಿಗೂ ಕೂಡ ಎಲ್ಲ ಥರದ ಫೆಸಿಲಿಟೀಸ್ ಹಾಗೂ ಅವರು ಕೂಡ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಲ್ವಾ? ಅದಕ್ಕೆ ಏನು ಮಾಡಬೇಕು? ನಮ್ಮ ಶಾಲೆ ಸೆಂಟ್ ಮೀರಾಸ್ ಶಾಲೆಗೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು. ಇಲ್ಲಿ ಬರೀ ಓದು ಅನ್ನೋದಕ್ಕಿಂತ ಓದಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಮಕ್ಕಳ ಟ್ಯಾಲೆಂಟ್, ನಿಮಗೆ ಪೋಷಕರಿಗೆ ಗೊತ್ತಿರಲ್ಲ ನನ್ನ ಮಗ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು ಅಥವಾ ನನ್ನ ಮಗಳು ಒಬ್ಬ ಬರಹಗಾರ್ತಿ ಆಗ್ಬೋದು ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಆದರೆ ಅದನ್ನೆಲ್ಲ ಹುಡುಕಿ ತೆಗೆಯೋದೇ ನಮ್ಮ ಸೆಂಟ್ ಮೀರಾಸ್ ಶಾಲೆ. ನನಗೆ ಗೊತ್ತಿರಲಿಲ್ಲ ನಾನು ಒಬ್ಬ ನಿರೂಪಕಿ ಆಗ್ಬೋದು, ಒಬ್ಬ ಒಳ್ಳೆ ನಿರೂಪಕಿ ಆಗ್ಬೋದು, ಬರಹಗಾರ್ತಿ ಆಗ್ಬೋದು ಅಂತ. ಆದರೆ ನಮ್ಮ ಶಾಲೆಯವರು ನನ್ನ ಟ್ಯಾಲೆಂಟನ್ನು ಗುರುತಿಸಿದ್ದಾರೆ. ಹೀಗೆ ಎಲ್ಲ ಥರದ ಫೆಸಿಲಿಟೀಸ್ನು ಪ್ರೊವೈಡ್ ಮಾಡ್ತಾರೆ. AV ರೂಮಲ್ಲಿ ಕರ್ಕೊಬಂದು ನಮಗೆ ಪಾಠನ ಹೇಳ್ಕೊಡೋದಾಗಿರ್ಬೋದು, ಪಾಠನ ಅರ್ಥ ಮಾಡಿಸೋದ್ರಲ್ಲಾಗಿರ್ಬೋದು, ಲೈಬ್ರರಿ ಇದೆ, ಲ್ಯಾಬಲ್ಲಿ ನಮಗೆ ಪ್ರತಿಯೊಂದು ಹೇಗೆ ಇರುತ್ತೆ ಅನ್ನೋದನ್ನು ನಾವು ಡೈರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊತೀವಿ. ಪ್ರತಿಯೊಂದು ಫೆಸಿಲಿಟೀಸ್ ಇದೆ. ಅದನ್ನು ನಾವು ಮಾತ್ರ ಅದನ್ನು ಎಂಜಾಯ್ ಮಾಡಿದ್ರೆ ಸಾಲದು, ನಿಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡಬೇಕು ಅಲ್ವಾ? ಸೊ ದಟ್ ಅವರು ಕೂಡ ಒಂದೊಳ್ಳೆ ಅಂಕಗಳನ್ನ ತೆಗೆದು ದೊಡ್ಡ ವ್ಯಕ್ತಿ ಪೊಸಿಷನ್ಗೆ ಹೋಗಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ನಮ್ಮ ಸೆಂಟ್ ಮೀರಾಸ್ ಶಾಲೆಗೆ ಅಡ್ಮಿಷನ್ ಮಾಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. I'm Kavana. I'm pursuing in 9th standard. I am studying in St. Miras Public School. I am going to say about discipline in our school. I am very thankful for our school discipline in charge. I am also grateful for my friends and classmates who are elected me to serve in a honorable position. As the discipline in charge, we are maintaining proper, recorded with the help of management and PE sir. Thank you. Myself Hema. I am from grade 10. I am studying in St. Miras Public School. English is more interesting to me than any other subject. I like to learn in my school.
I like to read stories and poems in my English textbook. It helps me to improve my English language and experience many different kinds of stories. English is a very nice language, and it is my pleasure to learn in my school. Thank you. Myself Kalyani from grade 9 from St. Peter's Public School. Today I am here to introduce about my computer class. Here we have a great experienced and dedicating teachers where the students can learn easily, and we have a regular classes of computer lab, and it is designed with the digital systems and well designed labs to practice, and it is very helpful for everyone to learn computer lab in our school. Here we have a well designed and digital systems and well organized computer labs for practice. Our computer lab is a space where computer services provide to our students. Thank you. मेरा नाम है सृष्टि, मैं 10वीं कक्षा में पढ़ रही हूँ। हिंदी हमारे भाषा के साथ मिलजुल गया है और हमें यहाँ पर बहुत अच्छे से और खूबसूरत से हिंदी को पढ़ाया जाता है। हमारे शाला में आज तक बहुत सारे लोगों ने पूरे अंक कमाए हैं। अगर आपके बच्चों को भी यहाँ पर ऐसे ही पढ़ाना होगा तो यू शुड ट्राई योर स्टूडेंट्स और just make sure you will enroll your students name in our school. हमारे स्कूल में बहुत अच्छे मूल्य भी सिखाते हैं और हमारे शिक्षक बहुत सपोर्टिव है। ऐसे ही हमें बहुत अच्छे से पढ़ाते हैं। अगर एक पाठ हो उसे एक कहानी की तरह हमें समझा देते हैं। My name is Yogita. I am studying in St. Mary's Public School. Mathematics. Mathematics is the most important and basic thing in our daily life. We use maths in various types. We start our day with a maths. In our school, our teachers solve our various problems and clear our doubts. They won't do us as a bookworm. They also solve various different problems from model papers. What I have learned from maths means practice makes man perfect. So if we practice maths more, it makes us as a perfect. So our teachers also encouraging us to do better and be a better from day by day. I am proud to be a student of St. Mary's Public School. सबको मेरा प्रणाम। मैं सेंट मीरास पब्लिक स्कूल की छात्र हेमा 9वीं कक्षा में पढ़ रही हूँ। हिंदी बहुत सुंदर भाषा है। भारत में सबसे ज़्यादा बोलने वाली भाषा हिंदी है, इसीलिए हमें हिंदी सीखना बहुत महत्वपूर्ण है, जिसमें हमारा विद्यालय और शिक्षक भी बड़ा योगदान दे रहे हैं। Hello everyone, myself Sindhu from a grade 9 St. Mera Public School. We have a great joy and fun. We have a most experienced teachers and friendly environment. Social science is one of the favorite subject. Our teachers help use audio, visual and powerful points. History and political science, democracy and geography. It's helped us to know about our histories and how to lead our life in a society. Our teachers made it very easy and simple to learn. Thank you for the management for giving us such opportunity. I am Smita from grade 8 St. Mary's Public School. In our school, we learn science through demonstration and experiment. Management has provided very nice science lab where we conduct our experiments. Even we have audio and video room where we watch the video related to our lessons. We get all the facilities from our school through science subject. Thank you.